ನಟಿ ರಮ್ಯಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದಂತ ಕಿಡಿಗೇಡಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಮುಂದೆ ಯಾರಿಗಾದರೂ ಕೆಟ್ಟ ಮೆಸೇಜ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು ಅನ್ನುವಂಥದ್ದು ಇದರಿಂದ ಖಚಿತ ಆಗ್ತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂದವರಿಗೆ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ರಮ್ಯಾ ಅವರಿಗೆ ಮೆಸೇಜ್ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಕಾರ್ಯಾಚರಣೆ, ಬನ್ನಿ ರಿಪೋರ್ಟ್ ಅನ್ನು ನೋಡ್ಕೊಂಬರೋಣ. ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ದರ್ಶನ್ ಫ್ಯಾನ್ಸ್ ಅರೆಸ್ಟ್. ಕೆಟ್ಟ ಮೆಸೇಜ್ ಮಾಡಿದ್ದ ಕಾಟೇರನ ಫ್ಯಾನ್ಸ್ಗೆ ಖಾಕಿ ಕ್ಲಾಸ್. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ 43 ಅಕೌಂಟ್ಗಳಲ್ಲಿ 2 ಅಕೌಂಟ್ ಲಾಕ್ ಆಗಿದೆ. ಎಲ್ಲೋ ಕುಳಿತು ಏನ್ ಮಾತಾಡಿದ್ರು ನಡೆಯುತ್ತೆ ಅಂತ ಕೀಳು ಮಟ್ಟದ ಮೆಸೇಜ್ ಮಾಡಿದ್ದ ಇಬ್ಬರು ಸಿಸಿಬಿ ಪೊಲೀಸರ ಅತಿಥಿಯಾಗಿದ್ದಾರೆ. ವಿಪರ್ಯಾಸ ಅಂದ್ರೆ ಅರೆಸ್ಟ್ ಆದ ಇಬ್ರು ಕೂಡ ನಟ ದರ್ಶನ್ರ ಪಕ್ಕಾ ಅಭಿಮಾನಿಗಳು. ಓಬಣ್ಣ ಎಂಬಾತ ರಾಬರ್ಟ್ ರಾಘವ್ ಹೆಸರಿನ ಅಕೌಂಟ್ನಲ್ಲಿ ಮೆಸೇಜ್ ಮಾಡಿದ್ದ. ಮತ್ತೊಬ್ಬ ಗಂಗಾಧರ್ ಎಂಬಾತ ದರ್ಶನ್ ತೂಗುದೀಪ ಹೆಸರಿನ ಪೇಜಲ್ಲಿ ಮೆಸೇಜ್ ಮಾಡಿದ್ದ. ಇಬ್ಬರನ್ನ ಬಂಧಿಸಿರೋ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ತಾವೇ ಮೆಸೇಜ್ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಇದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮೆಸೇಜ್ ಅಥವಾ ಕಮೆಂಟ್ ಮಾಡಿದ್ರೆ ಕೇಸ್ ಮಾಡಿ ಅರೆಸ್ಟ್ ಮಾಡೋದಾಗಿ ಕಮಿಷನರ್ ವಾರ್ನ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ನಮ್ಮ CCB ಅವರು ಒಳ್ಳೆ ಕೆಲಸ ಮಾಡಿ ಅವರು ಸುಮಾರು ಜನಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ಯಾರ್ಯಾರು ಇದು ಮಾಡಿದರು ಐಡೆಂಟಿಫೈ ಮಾಡಿ ಸ್ಪಷ್ಟವಾಗಿ ಕೆಲವ್ರದ್ದು ಮಾಹಿತಿ ಸಿಕ್ಕಿದೆ. ಆ ಪೈಕಿ 2 ಜನಕ್ಕೆ ನಾವು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಸುಮಾರು 11 ಜನದ್ದು ಐಡೆಂಟಿಟಿ ಗೊತ್ತಾಗಿದೆ. ಅವ್ರಿಗೆ ಕೂಡ ನಾವು ನಮ್ಮ ಟೀಮ್ ಅವರು ಅರೆಸ್ಟ್ ಮಾಡ್ತಾರೆ. ರಮ್ಯಾ ಸುಮಾರು 43 ಅಕೌಂಟ್ಗಳ ವಿರುದ್ಧ ದೂರು ನೀಡಿದ್ರು. ಇದರಲ್ಲಿ 13 ಜನರ ಐಡೆಂಟಿಟಿಯನ್ನ ಸಿಸಿಬಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. IP ಅಡ್ರೆಸ್ ಮೂಲಕ ಹುಡುಕಿದಾಗ ಚಿತ್ರದುರ್ಗ ಮೂಲದ ಓಬಣ್ಣ ಮತ್ತು ಗಂಗಾಧರ್ ಸಿಕ್ಕಿಬಿದ್ದಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ರಮ್ಯಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಕಾಸ್ TV9 ಬೆಂಗಳೂರು.